टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಆಸ್ಪತ್ರೆಗೆ ಒಟ್ಟಿಗ 15 ದೇಹಗಳನ್ನು ತರಲಾಗಿದೆ ಮಾಧ್ಯಮಗಳಿಗೆ ಎಲ್ಎನ್ಜಿಪಿ ಆಸ್ಪತ್ರೆ ಸಿಬ್ಬಂದಿ ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ। ರಾತ್ರಿ 10 ಗಂಟೆ ನಂತರ ಗಾಯಾಳುಗಳನ್ನು ಕರೆತಂದಿದ್ದಾರೆ ಅಂತ ಹೇಳ್ತಿದ್ದಾರೆ। 15ಕ್ಕೂ ಹೆಚ್ಚು ಮಂದಿ ಆಸ್ಪತ್ರೆಗೂ ಬರೋ ಮೊದಲೇ ಅವರ ಸಾವಾಗಿತ್ತು। 10 ರಿಂದ 12 ಜನ ಗಾಯಾಳುಗಳನ್ನು ಕರೆತಂದಿದ್ರು, ಅವರಿಗೆ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ। ಗಾಯಾಳುಗಳಲ್ಲಿ ಮಕ್ಕಳು ಸಹ ಇದ್ರು ಅಂತ ಆಸ್ಪತ್ರೆಯಲ್ಲಿ ಸ್ಪಷ್ಟಪಡಿಸಿದೆ। ಈ ಬಗ್ಗೆ ಆಸ್ಪತ್ರೆ ಸಿಬ್ಬಂದಿ ಮಾಧ್ಯಮಕ್ಕೆ ಏನು ಮಾಹಿತಿ ಕೊಟ್ಟಿದ್ದಾರೆ ಕೇಳೋಣ। जो देखा बस यही था जो आप लोगों ने भी देखा, हमने भी देखा। और 10-12 को 10 साढ़े 10 बजे कितने लोग आए होंगे करीबन तो ज्यादा ही थे, मतलब 15 तो डेड बॉडी थी और 10-12 को चोट थी। डेड बॉडी उधर से आई थी? हाँ उधर से हाँ बस सर जैसे गिरे हुए थे ना, कभी किसी का पैर छपा हुआ था, किसी का कुछ कोई गीला था, किसी को सब्जी गिरी हुई थी, किसी पे ऐसा, मतलब कुछ पता है हमें भी कुछ समझ ही नहीं आ रहा था। कितने थे? 3 बच्चे जी सर। एडमिटों का तो सबका ही बन गया था लगभग एडमिट तो, पर उनको हड्डी वार्ड में भेज दिया है, पर अभी उनका डिस्चार्ज हुआ है नहीं हुआ ये। ಇದು ಆಸ್ಪತ್ರೆ ಸಿಬ್ಬಂದಿಗಳು ಕೊಟ್ಟಂತ ಮಾಹಿತಿ। 15 ಜನರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ, ಅದರಲ್ಲಾಗಲೇ ಹಲವರು ಸಾವನ್ನಪ್ಪಿದ್ರು ಅಂತ ಹೇಳ್ತಿದ್ದಾರೆ, ಮಕ್ಕಳು ಕೂಡ ಇದ್ರು ಅಂತ ಆಸ್ಪತ್ರೆ ಸಿಬ್ಬಂದಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ। ಇನ್ನು ಎಲ್ಎನ್ಜಿಪಿ ಆಸ್ಪತ್ರೆ ಬಳಿಯಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಹರೀಶ್ ನೋಡೋಣ। ನಾನೀಗ ನವದೆಹಲಿಯ ಲೋಕನಾಯಕ್ ಆಸ್ಪತ್ರೆಯ ಮುಂಭಾಗದಲ್ಲಿದ್ದೇನೆ। 18 ಶವಗಳನ್ನು ಇದೇ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ, ಜೊತೆಗೆ ಗಾಯಗೊಂಡವರಿಗೂ ಕೂಡ ಇದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತದೆ। ಆಸ್ಪತ್ರೆಯ ಸುತ್ತ ಸಂಪೂರ್ಣ ಬಿಗಿ ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ। ಸಾವನ್ನಪ್ಪಿದವರ ಕುಟುಂಬಸ್ಥರು ಅಥವಾ ಗಾಯಗೊಂಡವರ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಬಾರದು ಮತ್ತು ಪ್ರತಿಭಟನೆಗಳಿಗೆ ಅವಕಾಶ ಕೊಡಬಾರ್ದು ಅನ್ನುವಂತಹ ದೃಷ್ಟಿಯಿಂದ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿರುವಂತಹದ್ದು, ಮತ್ತು ಒಂದು ರೀತಿಯಾಗಿ ಬಿಗಿ ಭದ್ರತೆಯನ್ನು ಆಸ್ಪತ್ರೆಯ ಸುತ್ತ ಮಾಡಿಕೊಳ್ಳಲಾಗಿದೆ। ಇನ್ನು 18 ಶವಗಳ ಪೈಕಿ 15 ಶವಗಳನ್ನು ಈ ಆಸ್ಪತ್ರೆಯಲ್ಲಿ ಇಟ್ಟರೆ ಇನ್ನುಳಿದಂತಹ 3 ಶವಗಳನ್ನು ಲೇಡಿ ಹಾರ್ಡಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ। ಮತ್ತು ಹರಿಯಾಣದ 2 ಪ್ರಯಾಣಿಕರೇಂದ್ರು ಸಾವನ್ನಪ್ಪಿದ್ರು, ಅವರ ಶವಗಳನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ। 8 ಬಿಹಾರದ ಪ್ರಯಾಣಿಕರು ಕೂಡ ಸಾವನ್ನಪ್ಪಿದ್ರು, ಅವರ ಕುಟುಂಬಗಳಿಗೂ ಕೂಡ ಈಗ ಶವಗಳನ್ನು ಹಸ್ತಾಂತರಿಸಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ। ಇನ್ನು ಕೆಲವು ಶವಗಳ ಮರಣೋತ್ತರ ಪರೀಕ್ಷೆ ಕೂಡ ನಡೀತಾ ಇರುವಂತಹದ್ದು, ಒಂದು ಕಡೆ ಗಾಯಾಳುಗಳಿಗೆ ಚಿಕಿತ್ಸೆ ಕೂಡ ನಡೀತಾ ಇದೆ। 6 ಮಂದಿ ಸಣ್ಣ ಪುಟ್ಟ ಗಾಯಗಳಾಗಿದ್ದಂತಹ ಪ್ರಯಾಣಿಕರನ್ನು ಚಿಕಿತ್ಸೆಯನ್ನು ಕೊಡಿಸಿ ಅವ್ರನ್ನ ವಾಪಸ್ ಕಳಿಸಲಾಗಿದೆ, ಡಿಸ್ಚಾರ್ಜ್ ಮಾಡಲಾಗಿದೆ। ಮುಖ್ಯವಾಗಿ ಕೇಂದ್ರ ಸರ್ಕಾರ ಈಗ ಯಾರ್ಯಾರು ಸಾವನ್ನಪ್ಪಿದ್ರು ಅವರಿಗೆಲ್ಲ ಪರಿಹಾರ ಘೋಷಣೆಯನ್ನು ಮಾಡಿರುವಂತಹದ್ದು, ಅವರ ಕುಟುಂಬಸ್ಥರಿಗೆ 10 ಲಕ್ಷ ಪರಿಹಾರ ಘೋಷಣೆಯನ್ನು ಮಾಡಿದೆ। ಜೊತೆಗೆ ತೀವ್ರತರನಾಗಿ ಗಾಯಗೊಂಡಂಥವರಿಗೆ 2.5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದೆ। ಹಾಗೆ ಸಣ್ಣ ಪುಟ್ಟ ಗಾಯಗಳಾದಂಥವರಿಗೆ 1 ಲಕ್ಷ ಪರಿಹಾರವನ್ನು ಘೋಷಣೆಯನ್ನು ಮಾಡಿದೆ। ಮುಖ್ಯವಾಗಿ ಈ ಘಟನೆಗೆ ಕಾರಣ ಏನು ಅನ್ನುವಂಥದ್ರ ಬಗ್ಗೆ ತನಿಖೆಗೆ ಕೇಂದ್ರ ರೈಲ್ವೆ ಸಚಿವರಾದಂತಹ ಅಶ್ವಿನಿ ವೈಷ್ಣವ್ ಅವರು ತನಿಖೆಗೆ ಆದೇಶವನ್ನು ಮಾಡಿರುವಂತಹದ್ದು। ಮುಖ್ಯವಾಗಿ ಈ ಎಲ್ಲಿ ಲೋಪ ಆಯಿತು ಅನ್ನುವಂಥದ್ರ ಬಗ್ಗೆ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ। ಮುಖ್ಯವಾಗಿ ರೈಲ್ವೆ ಅಧಿಕಾರಿಗಳೇನಾದರೂ ತಪ್ಪೆಸಗಿದ್ರ ಅಥವಾ ರೈಲ್ವೆ ಪೊಲೀಸರೇನಾದರೂ ಸರಿಯಾದ ಸಮಯದಲ್ಲಿ ನಿಯೋಜನೆಗೊಂಡಿರಲಿಲ್ವಾ, ಎಲ್ಲಿ ಲೋಪ ಆಯಿತು ಅನ್ನುವಂಥದ್ರ ಬಗ್ಗೆ ತನಿಖೆ ಕೂಡ ನಡೆಯುತ್ತೆ। ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆ ತನಿಖೆಯ ವರದಿ ಕೂಡ ಈಗ ಸಲ್ಲಿಕೆ ಆಗುವಂತಹದ್ದು। ಒಂದು ಕಡೆ ಯಾರು ಪ್ರಯಾಣಿಕರು ಗಾಯಗೊಂಡಿದ್ರು ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ, ಜೊತೆಗೆ ಯಾರ್ಯಾರು ಸಾವನ್ನಪ್ಪಿದ್ರು ಅವರ ಪಾರ್ಥಿವ ಶರೀರಗಳನ್ನು ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಅವರ ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂತಹ ಕೆಲಸ ಕೂಡ ಈಗ ನಡೀತಾ ಇದೆ। ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ನವದೆಹಲಿ।